ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಇದು ಒಂಥರ ವ್ಯಾಲೆಂಟೈನ್ಸ್ ಡೇದ ಸ್ಪೆಷಲ್ ರೀಡಿಂಗ್ ಅಂತ ಹೇಳ್ಬೋದು. ಯಾಕಂತ ಹೇಳ್ತೀನಿ ಕೇಳಿ. ನಾನು ನನ್ನ ಕಪಲ್ ಕ್ಯಾಂಡಲ್ ರಿಚುವಲ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನನಗೆ ಆ ಕ್ಯಾಂಡಲಲ್ಲಿ ಈ ಫೆದರ್ ಸಿಕ್ತು. ಇದ್ರ ವೀಡಿಯೋನ ನಾನು ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಅಟ್ಯಾಚ್ ಮಾಡ್ತೀನಿ ಕೂಡ ಈ ವಿಡಿಯೋ ಅಲ್ಲಿ. ಎಂಡಲ್ಲಿ ನಿಮಗೆ ಒಂದು ವಿಡಿಯೋನ ನೀವು ನೋಡಬಹುದು. ಸೊ ನನಗೆ ಏನು ಥಾಟ್ ಬಂತು ಅಂತ ಹೇಳಿದ್ರೆ, ಓಕೆ ಏಂಜಲ್ಸು ಹೇಳ್ತಾ ಇದ್ದಾರೆ ನಾನು ನಿಮ್ಮೆಲ್ಲರಿಗೂ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಏಂಜಲ್ ರೀಡಿಂಗ್ನ ಮಾಡೋಣ, ನೋಡೋಣ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏಂಜಲ್ಸಿಂದ ಏನು ಗೈಡೆನ್ಸ್ ಇದೆ. ಬಿಕಾಸ್ ಇಟ್ಸ್ 100% ಇದು ಒಂಥರ ಸೈನ್ ಡೆಫಿನೆಟ್ಲಿ. ಸೊ ಹಾಗಾಗಿ ನೋಡೋಣ, ಚೆಕ್ ಮಾಡೋಣ ಏಂಜಲ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ. ಬನ್ನಿ. ಈಗ ಫಸ್ಟ್ ಆಫ್ ಆಲ್ ನನಗೆ ನಿಮ್ಮ ವ್ಯಾಲೆಂಟೈನ್ಸ್ ಡೇ ಹೇಗೆ ನಡೀತು, ಏನಾಯಿತು ಅಂತೆಲ್ಲ ಡೀಟೇಲಾಗಿ ಹೇಳಿ. ಲವ್ ಸ್ಪೆಲ್ ಇನ್ನೂ ಮಾಡಿಲ್ಲ ಅಂದರೆ ಹೋಗಿ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಮತ್ತು ನೀವು ನಿಮ್ಮ ಒಂದು ಸ್ಪೆಲ್ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ನಂಬರ್ಸನ್ನಾದರೂ ನೀವು ಬರ್ಕೊಳ್ಳಿ, ಓಕೆನಾ? ಹೇಗಾದರೂ ಮಾಡಿ, ಸ್ವಲ್ಪ ಕಷ್ಟಪಡಿ. ಹಾಗೆ ಫೆದರ್ ರಿಲೇಟೆಡ್ ದಯವಿಟ್ಟು ನನಗೆ ಈಗ ಈ ವಿಡಿಯೋದಲ್ಲಿ ಕೇಳಬೇಡಿ, ಯಾಕೆಂದರೆ ನಾನು ಫೆದರಿನ್ ರಿಲೇಟೆಡ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಎಂಡಲ್ಲಿ ವಿಡಿಯೋನ ಟ್ಯಾಗ್ ಮಾಡ್ತೀನಿ, ಹೋಗಿ ನೀವು ನೋಡ್ಬೋದು. ಓಕೆ, ಸೊ ಬನ್ನಿ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂತ. ಓಕೆ, ಇದು ಜೊತೆಗೆ ಬಂತು. ಒಂದು 4 ಕಾರ್ಡ್ಸ್ ಪಿಕ್ ಮಾಡ್ತೀನಿ, ನೋಡೋಣ. ಓಕೆ, ಸಾಕು. ಈ 4 ಕಾರ್ಡನ್ನ ನಾನು ಪಿಕ್ ಮಾಡಿದ್ದೀನಿ, ನೋಡೋಣ ಏನು ಮೆಸೇಜ್ ಇದೆ ಅಂತ ಹೇಳಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋಣಂತೆ. ಫಸ್ಟು ಈ ಕಾರ್ಡ್ಸನ್ನು ನೋಡೋಣ. ಓಕೆ, ಹಿಯರ್ ಆರ್ ಯುವರ್ ಕಾರ್ಡ್ಸ್. ನೋಡೋಣ ಏಂಜಲ್ಸ್ ಏನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ. ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಸೈನ್ ನನಗೆ ಸಿಕ್ಕಿದ್ದು. ಈ ಕಪಲ್ ಕ್ಯಾಂಡಲ್ ಮಾಡಿಸಿರೋರಂತೂ ತುಂಬ ಲಕ್ಕಿ ಈ ಸಲ ಅಂತ ಹೇಳ್ಬೋದು. ಆಸ್ಕ್ ಯುವರ್ ಏಂಜಲ್ಸ್. ಬ್ಯೂಟಿಫುಲ್, ಎಷ್ಟು ಕನೆಕ್ಟೆಡ್ ಆಗಿದೆ ನೋಡಿ. ಓಕೆ, ಅನ್ಲೈಕ್ಲಿ, ಆಪರ್ಚುನಿಟಿ ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ನನಗೆ ಎಲ್ಲೋ ಒಂದು ಕಡೆ ನಿಮಗೆ ಆಪರ್ಚುನಿಟಿಗಳು ಸಿಗ್ತಾ ಇದೆ, ಬಟ್ ನೀವು ಯೂಸ್ ಮಾಡ್ಕೋತಾ ಇಲ್ಲ. ನಿಮ್ಮ ಏಂಜಲ್ಸ್ಗಳನ್ನು ಕೇಳಿ, ಆಪರ್ಚುನಿಟಿಗೋಸ್ಕರ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಲಿಯೇಷನ್ ನಡೀಬೇಕಾಗಿದೆ, ಬಟ್ ರೀಕನ್ಸಿಲಿಯೇಷನ್ ಆಗ್ತಿಲ್ಲ. ಆಸ್ಕ್ ಯುವರ್ ಏಂಜಲ್ಸ್, ಆಸ್ಕ್ ಫಾರ್ ಎನ್ ಆಪರ್ಚುನಿಟಿ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಅನ್ಲೈಕ್ಲಿ ನೀವು ಅಂದ್ಕೊಂಡಿರೋದು ಸಾಧ್ಯ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ನೀವು ಏಂಜಲ್ಸ್ಗಳನ್ನು ಬೇಡ್ಕೋಬೇಕಾಗಿದೆ, ಏಂಜಲ್ಸ್ ಪ್ರೇಯರ್ ಮಾಡಬೇಕಾಗಿದೆ. ಏಂಜಲ್ಸ್ ಪ್ರೇಯರ್ ಅಂದರೆ ಏನೋ ದೊಡ್ಡ ಪ್ರೇಯರ್ ಹೇಳೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏಂಜಲ್ಸ್ಗಳಿಗೆ ಪ್ಲೀಸ್ ಏಂಜಲ್ಸ್, ಪ್ಲೀಸ್ ನನಗೊಂದು ಗೈಡೆನ್ಸ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಸೈನ್ ಕೊಡಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅಥವಾ ಇನ್ನು 24 hours ಒಳಗಡೆ ನನಗೊಂದು ಬ್ಲ್ಯಾಕ್ ಕಲರ್ ಫೆದರ್ ಅಥವಾ ವೈಟ್ ಕಲರ್ ಫೆದರ್, ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫೆದರ್ನ ಹೇಳಿ ಅವರಿಗೆ, ಓಕೆನಾ? ಈ ಥರ ನನಗೆ ವೈಟ್ ಫೆದರೋ ಬ್ಲ್ಯಾಕ್ ಫೆದರೋ ನನಗೆ ಕೊಡಿ, ಹಂಗೆ ಕೊಟ್ಟರೆ ನಂದು ರೀಕನ್ಸಿಲೇಷನ್ ಆಗುತ್ತೆ ಅಂತ. 24 hours ಇಲ್ಲ 48 hours ಟೈಮ್ ತೊಗೊಳ್ಳಿ. ಏನಿಲ್ಲ, ಜಸ್ಟು ನೀವು ಫ್ರೀಯಾಗಿ ಕೂತ್ಕೊಳ್ಳಿ, ಓಕೆನಾ? ಒಂದು 5 minutes ಫ್ರೀಯಾಗಿ ಕೂತ್ಕೊಳ್ಳಿ, ಆರಾಮಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಒಂದು 3 ಸಲ ಉಸಿರನ್ನು ತೊಗೊಳ್ಳಿ, ಉಸಿರನ್ನು ಬಿಡಿ. ಓಕೆ, ಓ ಮೈ ಡಿಯರ್ ಏಂಜಲ್ಸ್, ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಬಿಲೀವ್ ಮಾಡ್ತೀನಿ. ನನ್ನ ಒಂದು ಬಿಲೀವ್ನ ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಇದೆ. ಅಂದರೆ ಓಕೆ, ಈ ರೀತಿ ಹೇಳಿ, ನಾನು ನಿಮ್ಮನ್ನು ತುಂಬ ನಂಬ್ತೀನಿ. ಅದನ್ನು ನಾನು ವರ್ಡ್ಸಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ನನಗೆ ಹೃದಯಪೂರ್ವಕವಾಗಿ ಗ್ರ್ಯಾಟಿಟ್ಯೂಡ್ ಇದೆ, ಧನ್ಯವಾದಗಳಿದೆ. ನಾನು ತುಂಬ ಚಿರಋಣಿಯಾಗಿದ್ದೀನಿ ನಿಮಗೆ. ನನಗೆ ನೀವು ಒಂದು ಗೈಡೆನ್ಸ್ನ ಕೊಡಿ, ಓಕೆ? ಗೈಡೆನ್ಸ್ನ ಕೊಡಿ. ಹೇಗಾದರೂ ಮಾಡಿ ನನಗೊಂದು ಫೆದರ್ನ ಕೊಡಿ. ಒಂದು ವೈಟ್ ಕಲರ್ ಫೆದರ್ ಕೊಡಿ, ಇಲ್ಲ ಬ್ಲ್ಯಾಕ್ ಕಲರ್ ಫೆದರ್ನ ಕೊಡಿ, ಇಲ್ಲ ಎಲ್ಲಾದರೂ ಫೆದರ್ ಕಾಣೋ ಥರನಾದರೂ ಮಾಡಿ. ಅಟ್ಲೀಸ್ಟ್ ನಿಮ್ಮ ಕೈಗೆ ಸಿಗದೇ ಇದ್ದರೂ ಅದು ಎಲ್ಲೋ ನೀವು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೂ ಫೇಸ್ಬುಕ್ ನೋಡಬೇಕಾದ್ರೂ ಎಲ್ಲಾದರೂ ಅದು ನನಗೆ ಕಾಣಿಸೋ ಥರ ಮಾಡಿ. ನಿಮ್ಮ ಚಾಯ್ಸ್ ಅದು, ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ, ಓಕೆನಾ? ಸೊ ಕೇಳಿ. ಆ್ಯಂಡ್ ಏಂಜಲ್ಸಿಗೆ ಬೇಡ್ಕೊಳ್ಳಿ, ಒಂದು 48 hours ಒಳಗೆ ನನಗೆ ಈ ಥರ ಒಂದು ಫೆದರ್ನ ಕೊಡಿ. ಏನಿಲ್ಲ, ನಾನು ನನ್ನ ಹುಡುಗ ರೀಕನ್ಸೈಲ್ ಆಗಬೇಕು, ಆಗ್ತೀವೋ ಇಲ್ವೋ, ನೀವೇ ನನಗೆ ದಾರಿ ತೋರಿಸಿ, ನೀವೇ ನನಗೆ ಗೈಡೆನ್ಸ್ ಕೊಡಿ ಪ್ಲೀಸ್ ಅಂತ ಕೇಳಿ ಲೆಟ್ ಗೋ ಮಾಡಿ.
ಓಕೆನಾ. ನಿಮ್ಮ ತಲೆಯಿಂದ ಅದನ್ನು ತೆಗೆದು ಹಾಕಬೇಕು. ಅದನ್ನು ಬಿಟ್ಬಿಟ್ಟು ನಾನು ಇನ್ನೂ ಫೆದರ್ ನೋಡಿಲ್ಲ ಅಥವಾ ಎಲ್ಲ ನೀವೇ ಹುಡುಕೊಂಡು ನೋಡೋದು, ಅಥವಾ ಎಲ್ಲಾದರೂ ಹಿಂಗೆ ಹೋದಾಗ ಇಲ್ಲೇನಾರು ಫೆದರ್ ಸಿಗ್ಬೋದಾ ಅಂತ ಹುಡುಕೋದು. ನೋ, ನೀವು ರ್ಯಾಂಡಮಾಗಿ ಇರಬೇಕು, ಫೆದರ್ ನಿಮ್ಮ ಕಣ್ಣಿಗೆ ಬೀಳಬೇಕು, ಇಷ್ಟೇ ಆಗಬೇಕು. ಅದಾದರೆ ಮಾತ್ರ ಅದು ಏಂಜಲ್ ಮೆಸೇಜ್ ಆಗಿರುತ್ತೆ. ಓಕೆ, ಸೊ ಏಂಜಲ್ಸ್ ನಿಮ್ಗೇನು ಗೈಡೆನ್ಸ್ ಕೊಡ್ತಿದ್ರಿ. ಇನ್ನು ಅನ್ಲೈಕ್ಲಿ ಅಂತ ಹೇಳಿದ್ರೆ, ನೀವೇನು ಕೇಳ್ತಾ ಇದ್ದೀರಾ ಅಲ್ವಾ, ಅದು ಅಷ್ಟು ಒಂದು ಗುಡ್ ಟರ್ಮ್ಸಲ್ಲಿ ಇಲ್ಲ ಅದು. ಓಕೆನಾ. ನೀವೇನು ಈ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ರಲ್ವಾ, ಏಂಜಲ್ಸಿಗೆ ಗೊತ್ತಿದೆ ಹಿ ಈಸ್ ನಾಟ್ ಅ ರೈಟ್ ಪರ್ಸನ್ ಅಂತ, ಅಥವಾ ಶಿ ಈಸ್ ನಾಟ್ ಅ ರೈಟ್ ಪರ್ಸನ್ ಅಂತ. ಓಕೆ, ಸೊ ನೋಡಿ, ಯೋಚನೆ ಮಾಡಿ. ಇದು ಒಂದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಹಾಗಾಗಿ ಎಲ್ಲರಿಗೂ ಇದು ನೀವು ನಿಮ್ಮ ಪರ್ಸನ್ ರೈಟ್ ಆರ್ ರಾಂಗ್ ಅಂತ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ಬಟ್ ಅನ್ಲೈಕ್ಲಿ ಅನ್ನೋ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಇನ್ನೂ ಏನೋ ದೊಡ್ಡ ಆಪರ್ಚುನಿಟಿ ಇದೆ ಲೈಫಲ್ಲಿ. ಓಕೆನಾ. ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಅವ್ರು ನಿಮಗೆ ಚೀಟ್ ಮಾಡ್ತಾ ಇರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಇಶ್ಯೂ ಇರಬಹುದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ನಾನು ಇದೆ ಅಂತಲೇ ನಾನು ಹೇಳೋಕ್ಕಾಗೋದಿಲ್ಲ. ಓಕೆನಾ. ಸೊ ಯಾವುದಾದ್ರೂ ಇರ್ಬೋದು ಇದರಲ್ಲಿ. ಬಿಕಾಸ್ ಎಷ್ಟೊಂದು ಜನ ಈ ವಿಡಿಯೋಸ್ನ ನೋಡ್ತಿರ್ತೀರ, ಇವ್ರಿಗಿದು ಅವ್ರಿಗಿದು ಅಂತ ನಾನು ಹೇಳೋಕ್ಕಾಗಲ್ಲ ಈ ವಿಡಿಯೋದಲ್ಲಿ. ಸೊ ನಿಮ್ಮ ಸಿಚುವೇಶನ್ ನೀವು ಅನಲೈಸ್ ಮಾಡ್ಕೊಳ್ಳಿ. ಇದು ಒಂದು ಜನರಲ್ಲಾಗಿ ನಾನು ಗೈಡೆನ್ಸ್ ಕೊಡ್ತಾ ಇರೋದನ್ನ ನಿಮ್ಮ ಸಿಚುವೇಶನ್ಗೆ ನೀವು ಅನಲೈಸ್ ಮಾಡ್ಕೋತಾ ಹೋಗಬೇಕು. ಓಕೆ, ಸೊ ನೀವು ಏಂಜಲ್ಸಲ್ಲಿ ಕೇಳ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ಸೈನ್ ಸಿಗಲಿಲ್ಲ ಅಂದರೆ ಡೋಂಟ್ ಬಿ ಸ್ಯಾಡ್. ಏಂಜಲ್ಸು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಮಾಡ್ತಾ ಇರೋದು ಇದನ್ನು. ಅಂದರೆ ನಿಮಗೆ ಒಳ್ಳೇದಾಗಲಿ ಅಂತಲೇ ಏಂಜಲ್ಸು ನಿಮ್ಮನ್ನು ಆ ವ್ಯಕ್ತಿಯಿಂದ ದೂರ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೂ ಬ್ಯೂಟಿಫುಲ್ ಆಪರ್ಚುನಿಟಿ, ಬ್ಯೂಟಿಫುಲ್ ಲೈಫ್ ಇದೆ, ಟ್ರಸ್ಟ್ ಮಾಡಿ ಮುಂದೆ ಹೋಗಿ ಅಂತ ಏಂಜಲ್ಸಿನ ಗೈಡೆನ್ಸ್ ಆಗಿರುತ್ತೆ. ಯಾರೂ ಡಿಸಪಾಯಿಂಟ್ ಆಗಬೇಡಿ. ಇನ್ ಕೇಸ್ ನಿಮಗೆ ಏನಾದರೂ ಏಂಜಲ್ ಮೆಸೇಜ್ ಸಿಕ್ತು, ಫೆದರ್ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಹಿಡ್ಕೊಂಡು ಥ್ಯಾಂಕ್ ಯು ಹೇಳಿ, ಆಮೇಲೆ ಯೂನಿವರ್ಸಿಗೆ ಲೆಟ್ ಗೋ ಮಾಡಿಬಿಡಿ. ಅಂದರೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಈ ರೀತಿ ಉಫ್ ಅಂತ ಊದ್ಬಿಡಿ, ಆ ಫೆದರ್ ಹೊರಟೋಗ್ಬಿಡ್ಲಿ ಅಲ್ಲಿಂದ. ಇನ್ ಕೇಸ್ ಫೆದರ್ ಸಿಗಲಿಲ್ಲ ಅಂದರೆ ನಾನು ಹೇಳ್ದಂಗೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಸ್ಟ್ರಾಂಗ್ ಆಗಿರಿ. ನನಗೆ ಸಡನ್ನಾಗಿ ಗೈಡೆನ್ಸ್ ಕೊಡಲೇಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದು. ಸೊ ಇದು ವ್ಯಾಲೆಂಟೈನ್ಸ್ ಡೇ ದಿನ ಕಪಲ್ ಕ್ಯಾಂಡಲ್ ರಿಚುವಲ್ ಮಾಡಬೇಕಾದ್ರೆ ಫೆದರ್ ಸಿಕ್ಕಿರೋದು, ದಟ್ಸ್ ಸೋ ಅಮೇಝಿಂಗ್ ನನಗೆ ತಿಳಿದ ಮಟ್ಟಿಗೆ. ಹಾಗಾಗಿ ಇದು ಎಲ್ಲರಿಗೂ ಓಕೆನಾ, ನನ್ನ ಹತ್ರ ಕಪಲ್ ಕ್ಯಾಂಡಲ್ ಮಾಡಿಸ್ತಿರೋರಿಗೆ ಅಂತಲೇ ಅಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರಿಗೂ ಏಂಜಲ್ ಬ್ಲೆಸ್ಸಿಂಗ್ ಇದು, ಏಂಜಲ್ಸ್ ಕಡೆಯಿಂದ ಮೆಸೇಜ್ ಇದು. ಸೊ ಹಾಗಾಗಿ ನಾನು ಈ ಕಾರ್ಡ್ಸ್ಗಳನ್ನು ತೆಗೆದೆ. ನೀವು ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗ್ತಾ ಇದ್ದೀರಾ ಅಲ್ವಾ, ಏನೋ ನನ್ನ ಲೈಫಲ್ಲಿ ಏನೋ ನಡೀತಿಲ್ಲ ಅಂತ. ಸೊ ಅದಕ್ಕೇ ಏಂಜಲ್ಸು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಬಂದು ಕೇಳು ನೀನು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಹೆಂಗೋ ರ್ಯಾಂಡಮ್ ಆಗಿ ನಿಮಗೆ ಹೇಳೋಕ್ಕಾಗ್ತಿಲ್ಲ, ಅಥವಾ ಹೇಳಿದ್ದು ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಸೊ ನನ್ನ ಮೂಲಕ ಅವರು ನಿಮಗೆ ಈ ಒಂದು ಮೆಸೇಜನ್ನು ತಲುಪಿಸಿದ್ದಾರೆ ಅಂತ ಹೇಳ್ಬೋದು. ಅದನ್ನೇ ನಾವು ಹೇಳೋದು, ನಾವು ಏನು ಹೀಲರ್ಸ್ ಅಥವಾ ರೀಡರ್ಸು, ಟ್ಯಾರೋ ರೀಡರ್ಸು ಅಥವಾ ಹೀಲರ್ಸ್ ಏನಿದ್ದೀವಲ್ಲ, ನಾವೆಲ್ಲ ಏನು ಒಂಥರ ಚಾನಲ್ ಥರ ಕಮ್ಯುನಿಕೇಷನ್ ಇರುತ್ತೆ ನಿಮಗೆ. ಹಂಗಂತ ನಾವೇನು ಏಂಜಲ್ಸ್ನ ಕರೆದ್ಬಿಟ್ಟು ಮಾತಾಡಿ ಆಮೇಲೆ ನಿಮ್ಮ ಹತ್ರ ಹೇಳ್ತೀವಿ, ಹಾಗಲ್ಲ. ನಾನು ಯಾಕೆ ಈ ಥರ ಹೇಳ್ತಿದ್ದೆ ಅಂದರೆ, ಕೆಲವರು ಅಷ್ಟರ ಮಟ್ಟಕ್ಕೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೋ, ಇಟ್ಸ್ ಆಲ್ ನಮ್ಮ ಇಂಟ್ಯೂಷನ್ ಅಷ್ಟೇ. ನಾವಿದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಕಲ್ತಿರ್ತೀವಲ್ವ, ಸೊ ಅದ್ರ ಬೇಸ್ಡ್ ನಾವು ಹೇಳೋದು. ಆ್ಯಂಡ್ ನಮಗೆ ಈ ಥರ ಸಿಕ್ಕಾಗ ನನಗೆ ಅರ್ಥ ಆಗುತ್ತೆ, ಓಕೆ ಏಂಜಲ್ಸ್ ಏನೋ ಹೇಳಬೇಕಿದೆ ನಮ್ಮ ಕ್ಲೈಂಟ್ಸಿಗೆ ಅಥವಾ ನಮ್ಮ ವ್ಯೂವರ್ಸಿಗೆ ಏನೋ ಹೇಳೋರಿದ್ದಾರೆ, ಓಕೆ ನೋಡೋಣ ಕೇಳೋಣ ಅಂತ ಹೇಳಿ ಮೆಸೇಜ್ ತೆಗೆಯೋದಾಗಿರ್ಬೋದು, ನಿಮಗೆ ಸಂದೇಶ ತಲುಪಿಸೋದಾಗಿರ್ಬೋದು, ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ನೀವು ನಿಮ್ಮ ಏಂಜಲ್ಸ್ ಹತ್ರ ಕ್ವೆಶ್ಚನ್ ಕೇಳೋ ಟೈಮ್ ಬಂದಿದೆ. ಹಾಗಾಗಿ ನನ್ನ ಕಡೆಯಿಂದ ಈ ರೀತಿ ಮೆಸೇಜ್ ಇದೆ. ಈ ವಿಡಿಯೋ ಅದಕ್ಕೆ ಡೆಡಿಕೇಟೆಡ್ ಆಗಿದೆ. ಸೊ ಏಂಜಲ್ಸ್ನ ಕೇಳಿ ಅದೇನು ಅಂತ ತಿಳ್ಕೊಳ್ಳಿ. ನಿಮ್ಮ ಈ ಒಂದು ಪರ್ಸನ್ ಬಗ್ಗೆ ಕ್ಲಾರಿಟಿನ ತಗೊಳ್ಳಿ, ಮೋರ್ ಇನ್ಫಾರ್ಮೇಷನ್ನ ತಗೊಳ್ಳಿ, ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಬಟ್ ನೀವೇನು ಕೇಳ್ತೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಸುಮ್ಮನೆ ಏನೋ ರ್ಯಾಂಡಮ್ ಯಾರೋ ಮದುವೆ ಆಗಿ ಹೋಗ್ಬಿಟ್ಟಿರ್ತಾರೆ ಅವರು, ಆಯಿತಾ, ಅವ್ರು ನನ್ನ ಲೈಫಿಗೆ ಬರ್ತಾರಾ, ಅದು ಕೇಳೋದೆಲ್ಲ ತಪ್ಪಾಗುತ್ತೆ. ಅವ್ರ ಲೈಫು ಅವ್ರಿಗೆ ಬಿಟ್ಟುಬಿಡಿ. ನೆಕ್ಸ್ಟ್ ನಿಮ್ದು ಏನಾದರೂ ಬೇರೆ ಒಂದು ವಿಷಯ ಇದ್ದರೆ ಅದನ್ನು ಕೇಳಿ ತಿಳ್ಕೊಳ್ಳಿ. ಓಕೆನಾ. ಆ್ಯಂಡ್ ಏನಾದರೂ ಆಪರ್ಚುನಿಟಿ ಕೊಡಿ, ನನ್ನ ಪರ್ಸನ್ ನನ್ನನ್ನು ಮೀಟ್ ಆಗೋ ಥರ ಮಾಡಿ, ಇಲ್ಲ ನಾನೇ ನನ್ನ ಪರ್ಸನ್ನ ಮೀಟ್ ಆಗೋ ಥರ ಮಾಡಿ, ಇಲ್ಲಾಂದರೆ ಏನಾದರೂ ಒಂದು ಹಿಂಟ್ ಆದರೂ ಕೊಡಿ, ಯಾವುದಾದ್ರೂ ಒಂದು ಆಪರ್ಚುನಿಟಿ ಕೊಡಿ ಏಂಜಲ್ಸ್ ಪ್ಲೀಸ್ ಅಂತ ಹೇಳಿ ಏಂಜಲ್ಸ್ ಹತ್ರ ಬೇಡ್ಕೊಳ್ಳಿ. ಸೊ ಇದೆಷ್ಟನ್ನು ಮಾಡಿ ಆ್ಯಂಡ್ ಲೆಟ್ ಮೀ ನೋ ಇನ್ ಅ ಕಾಮೆಂಟ್ಸ್ ಹೇಗಿತ್ತು ನಿಮ್ಮ ವ್ಯಾಲೆಂಟೈನ್ಸ್ ಡೇ. ಹಾಗೆ ಫೆದರ್ ಸಿಕ್ಕಿದ್ರೆ ಅದನ್ನು ಕೂಡ ಇನ್ಫಾರ್ಮ್ ಮಾಡಿ. ಐ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಗೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.